ಜೊತೆಗೆ ಹಿರಿಯ ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯ ಅವರಿದ್ದಾರೆ, ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ಇವತ್ತು ಶಾಸಕಾಂಗ ಪಕ್ಷದ ಸಭೆ ಇರುವಂತದ್ದು, ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಮಾಡ್ತೀರಾ, ಸಚಿವ ಸಂಪುಟದ ರಚನೆಗೂ ಸಹ ಸಾಕಷ್ಟು ಕಸರತ್ತು ನಡೀತಾ ಇದೆ, ತಾವು ಸಹ ಆಕಾಂಕ್ಷಿ, ಏನ್ ಹೇಳ್ತೀರಾ? ಖಂಡಿತವಾಗಿ ಕೂಡ ಇವತ್ತು ನಮ್ಮ ಶಾಸಕಾಂಗ ಸಭೆ ಇದೆ. ಆ ಸಭೆಯಲ್ಲಿ ಇವತ್ತೆಲ್ಲ ಕೂಡ ನೋಡೋಣ, ನಾವು ಕೂಡ ಹೋಗ್ತಾ ಇದೀವಿ. ಆದಮೇಲೆ ಮುಂದೆ ಸಚಿವ ಸಂಪುಟದ್ದು ವಿಸ್ತರಣೆ ಮಾಡುವಂಥದ್ದಿದೆ. ಅದು ಮೊದಲನೇ ಹಂತದಲ್ಲಿ ಕೆಲವು ಜನರು ಮಾಡ್ತಾರೆ, ಮತ್ತು ಎರಡನೇ ಹಂತದಲ್ಲಿ ಕೂಡ ಮಾಡ್ತಾರೆ. ನೋಡೋಣ. ಅಂದ್ರೆ ಮೊದಲನೇ ಹಂತದಲ್ಲಿ ಎಲ್ಲರೂ ಸಹ ಸೇರ್ಪಡೆ ಮಾಡ್ಕೊಳ್ಳಲ್ಲ, ಕೆಲವ್ರನ್ನ ಮಾತ್ರ ಮೊದಲನೇ ಹಂತದಲ್ಲಿ ಸ್ವಲ್ಪ ಮಟ್ಟಿಗೆ ತಗೊಳ್ತಾರೆ, ಆಮೇಲೆ ಎರಡನೇ ಹಂತದಲ್ಲಿ ಫುಲ್ ಪ್ಲೇಜ್ನಲ್ಲಿ ಮಾಡುವಂಥದ್ದು. ತಾವು ಸಹ ಸಚಿವ ಸ್ಥಾನದ ಆಕಾಂಕ್ಷಿ, ಏನ್ ಹೇಳ್ತೀರಾ? ಇದನ್ನು ಬಹಳ ಬಾರಿ ಕೂಡ ನಾನು ಹೇಳಿದ್ದೀನಿ, ನಾನು ಕೂಡ ಪ್ರಬಲ ಸಚಿವ ಆಗಬೇಕು ಅನ್ನುವಂಥದ್ದು ಮುಂಚೆಯಿಂದ ಕೂಡ ಆಕಾಂಕ್ಷಿಯಾಗಿ ಇದ್ದೀನಿ. ನೋಡೋಣ, ಅದಕ್ಕೆ ಸಂಪೂರ್ಣವಾಗಿ ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಳ್ತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಈ ಸರಿ ಸಚಿವ ಸಂತೋಷ್ ಲಾಡ್ ಅವ್ರನ್ನ ಸಂಪುಟದಿಂದ ಕೈ ಬಿಡ್ತಾರೆ, ಪ್ರಸಾದ್ ಅಬ್ಬಯ್ಯ ಅವರು ಸಂಪುಟಕ್ಕೆ ಬರ್ತಾರೆ ಅನ್ನೋ ಮಾತಿರುವಂತದ್ದು ಸರ್. ಇಲ್ಲ, ಇದು ಸುಮ್ಮನೆ ಮಾಧ್ಯಮಗಳ ಮೂಲಕ ನಾವು ನೋಡ್ತಾ ಇದೀವಿ, ಅವ್ರನ್ನ ತಗೊಳ್ತಾರ, ಅವ್ರನ್ನ ಬಿಡ್ತಾರ. ಅಂತಿಮವಾಗಿ ಹೈಕಮಾಂಡ್ ಏನ್ ತೀರ್ಮಾನ ತಗೊಳ್ತೈತಿ ನೋಡ್ಬೇಕು. ಸಮುದಾಯದ ಬೇಡಿಕೆ ಆಗಿರ್ಬೋದು, ಹುಬ್ಬಳ್ಳಿ ಧಾರವಾಡ ಜನರ ಬೇಡಿಕೆ ಆಗಿರ್ಬೋದು, ನಿಮ್ ಕ್ಷೇತ್ರದ ಜನರ ಬೇಡಿಕೆ ಆಗಿರ್ಬೋದು, ಪ್ರಸಾದ್ ಅಬ್ಬಯ್ಯ ಅವ್ರನ್ನ ಸಚಿವರನ್ನಾಗಿ ಮಾಡಬೇಕು ಅನ್ನೋದು, ತಾವು ಹೈಕಮಾಂಡ್ ಮುಂದೆ ಏನ್ ಕೇಳ್ತೀರಾ ಅಂತ? ಖಂಡಿತವಾಗಿ ಕೂಡ 3 ಬಾರಿ ಆ ಭಾಗದಲ್ಲಿ ಶಾಸಕನಾಗಿದ್ದೀನಿ. ಬಹುಶಃ ಮುಂಬೈ ಕರ್ನಾಟಕಕ್ಕೆ ಸುಮಾರು ಶಂಕರಾನಂದ್ ಅವ್ರ ಮಗ ಆದ್ಮೇಲೆ ಅಲ್ಲಿ ಆ ಭಾಗಕ್ಕೆ ಅವಕಾಶ ಸಿಕ್ಕಿಲ್ಲ. ಖಂಡಿತವಾಗಿ ಕೂಡ ಆ ಭಾಗದ ಜನರು ಕೂಡ ಬೇಡಿಕೆನೂ ಇದೆ, ಮತ್ತು ನಾವು ಕೂಡ ಅದನ್ನ ಅವಕಾಶ ಕೊಟ್ಟರೆ ಬಹಳ ಚೆನ್ನಾಗಿ ಕೆಲಸ ಮಾಡುವಂಥದ್ದು ಇದೆ. ನೋಡೋಣ, ಅವಕಾಶ ಕೊಟ್ಟ ಮೇಲೆ ನೋಡೋಣ. ಥ್ಯಾಂಕ್ ಯು. ಇದಿಷ್ಟು ಹಿರಿಯ ಶಾಸಕರಾಗಿರ್ತಕ್ಕಂಥ ಪ್ರಸಾದ್ ಅಬ್ಬಯ್ಯ ಅವರ ಮಾತುಗಳು. ಕ್ಯಾಮರಾಮನ್ ವಿನಯ್ ಜೊತೆ ವೀರೇಶ್ ದಾನಿ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.